ಚುನಾವಣೆ ಅಂತ ಬಂದಾಗ, ಸ್ಪರ್ಧೆ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಬಹಳಷ್ಟು ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದಾಗ ಆ ಪರಿಸ್ಥಿತಿ ಬೇರೆ ಇರುತ್ತೆ, ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದಾಗ ಒಂದು ಪರಿಸ್ಥಿತಿ ಬೇರೆ ಇರುತ್ತೆ. ಹೆಂಗಿದ್ನೆಲ್ಲ ಹೆಂಗ್ ಫೇಸ್ ಮಾಡಿದಿರಿ ನೀವು ಈ ಎರಡು ಚುನಾವಣೆಗಳ ಬಗ್ಗೆ ಮಾತನಾಡೋದಾದ್ರೆ? ಮೊದಲನೇ ಚುನಾವಣೆ ಅತಿ ಹೆಚ್ಚಿನ ಲೀಡನ್ನ ಕೊಡ್ತು. ಕರೆಕ್ಟು. ಅತಿ ಹೆಚ್ಚಿನ ಓಟು ಬಂದಿತ್ತು. ಹೌದು. ಎರಡನೇ ಅವಧಿಗೆ ತುಂಬಾ ಕಡಿಮೆ ಬಂತು. ಲೀಡ್ ತುಂಬಾ ಕಡಿಮೆ ಅಂತರದಲ್ಲೇ ಗೆದ್ದಿದ್ದೀನಿ. ನನಗೇನು ಆತರ ಅನಿಸ್ತಾ ಇಲ್ಲ. ಕಾರಣ ಬೇರೆ. ಓಕೆ. ಕಾರಣ ಬೇರೆ, ವಾತಾವರಣ ಮತ್ತೆ ಕಾರಣ ಬೇರೆ ಇದ್ದಿದ್ದರಿಂದ ಮಾಲೂರು ತಾಲೂಕಲ್ಲಿ ತುಂಬಾ ಕಡಿಮೆ ಮತದಲ್ಲಿ ನಾನು ಗೆದ್ದಿದ್ದೀನಿ. ಓಕೆ. ಆದ್ರೂ ಕೂಡ ನನ್ನ ತಾಲೂಕಿನ ಜನತೆ ಮೇಲೆ ನಂಬಿಕೆ ಇತ್ತು. ಆ ಸಮಯ ಸಂದರ್ಭ ಹಿಂಗಾಗಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಇದಾಗೋದಿಲ್ಲ, ಹೆಂಗೋ ಏನೋ ಕಷ್ಟದಲ್ಲಿ ಉಳ್ಕೊಂಡಿದ್ದಾನೆ, ಉಳಿಸಿದಾರೆ ನನ್ನ ತಾಲೂಕಿನ ಜನ, ಮತ್ತೆ ಇಂಥ ಒಂದು ಸಂದರ್ಭ ನಾನು ಬರೋದಿಲ್ಲ, ಇಂಥ ಒಂದು ದಿನಗಳು ನಾನು ನೋಡೋದಿಲ್ಲ ಅಂತೇಳಿ ನಂಬಿಕೆ ಇತ್ತು. ಆ ನಂಬಿಕೆ ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರೀ 10 ತಿಂಗಳಿಗೆ ನಾನು ತುಂಬಾ ಕಡಿಮೆ ಓಟ್ಗಳು ಹಾಕಿ ತುಂಬಾ ಕಡಿಮೆ ಅಂತರ ಮತಗಳಿಂದ ಗೆದ್ರೂ ಸಹಿತ 10 ತಿಂಗಳಿಗೆ ನನ್ನ ನೋವನ್ನ ನನ್ನ ತಾಲೂಕಿನ ಜನತೆ ಮುಂದೆ ನಾನು ಕೇಳ್ಕೊಂಡಾಗ ತುಂಬಾ ಕಡಿಮೆ ಓಟ್ಗಳಲ್ಲಿ ನಾನು MLA ಮಾಡಿದ್ರಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ ಮುಂದೆ ಹೋಗ್ಬೇಕಾಗ್ತದೆ, ನನ್ನ ಗೌರವನ ಉಳಿಸ್ಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಕೇಳ್ಕೊಂಡಾಗ ನನ್ನ ತಾಲೂಕಿನ ಜನ ನನ್ನ ಕೈ ಹಿಡಿದಿದ್ದಾರೆ. ನಾನು ಬರೀ 50,900 ಓಟಲ್ಲಿ MLA ಆಗಿದ್ದೀನಿ. ಇವಾಗ 77,909 ಓಟ್ ಕೊಟ್ಟಿದ್ದಾರೆ. ಇವತ್ತು ಸುಮಾರು 24,000 ಓಟ್ 10 ತಿಂಗಳಿಗೆ ಬದಲಾವಣೆ ಮಾಡಿದ್ದಾರೆ ನನ್ನ ತಾಲೂಕಿನ ಜನ. ನನ್ನ ಪರ ಹೆಚ್ಚಿಗೆ ಇಲ್ಲ, ನಂಜೇಗೌಡರು ಸರ್ಕಾರದಲ್ಲಿ ಉಳ್ಕೊಂಡಿದ್ದಾರೆ, ಅವ್ರ ನೋವನ್ನು ತೋಡ್ಕೊಂಡಿದ್ದಾರೆ. ಅವರಿಗೆ ನಾವು ಧೈರ್ಯ ತುಂಬಬೇಕಾದ್ರೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚಿನ ಓಟನ್ನ ಕೊಟ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ನಂಬಿಕೆ ಇಟ್ಟು ನನಗೆ ಮಾಡಿದ್ದಾರೆ. ಒಂದು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಏನು ಇಂಡಿಪೆಂಡೆಂಟ್, BJP, JDS ಇವರೆಲ್ಲ ಒಂದಾಗಿ ಎಲೆಕ್ಷನ್ ಮಾಡಿದ್ರು ಕೂಡ ನನಗೆ ಅದೇನು ಮಾತು ದೊಡ್ಡದಾಗ್ಲಿಲ್ಲ. ಮೋದಿ ವೇವ್ ಅಂತೇಳಿ ನಿಲ್ದೇ ಇದ್ದಿದ್ರೆ ಬರೀ 13,000 ಡಿಫರೆನ್ಸ್. ಏನಂದ್ರಿ ಸರ್ ಇನ್ನೊಂದ್ಸರಿ? ಮೋದಿ ವೇವ್ ಅನ್ನೋ ಒಂದೇ ಒಂದು ಈ ಯುವಕರಲ್ಲಿ ಇಲ್ಲದೆ ಇದ್ದಿದ್ರೆ ನಾನು ಮೊದಲನೇ ಸ್ಥಾನದಲ್ಲಿ ಮಾಲೂರು ತಾಲೂಕು. ಏನ್ ಸರ್ ಹಂಗಂದ್ರೆ ಮೋದಿ ವೇವ್ ಅಂದ್ರೆ? ಕೆಲವು ಪರ್ಸೆಂಟೇಜ್ ಕಡಿಮೆ ಆಗ್ಬಿಟ್ಟಿದೆ ದೇಶದಲ್ಲಿ, ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಇದೆ ಏನು ಮೋದಿ ಅಂತ. ಆ ಪರ್ಸೆಂಟೇಜ್ ಅಲ್ಲಿ ಮಾಲೂರು ತಾಲೂಕು ಬರೀ 13,000 ಮುಂದೆ ಇದ್ದಾರೆ. ತುಂಬಾ ಕಡಿಮೆ ಓಟ್ ಇದ್ದಿದ್ದು ಸುಮಾರು 24,000 ಓಟ್ ಜಾಸ್ತಿ ಆಗಿದ್ದೀನಿ ಅಂದ್ರೆ ನನಗೆ ಖುಷಿ ಆಗ್ತದೆ. ಅಂದ್ರೆ ಯಾವ ವೇವ್ ಇದ್ರು ಕೂಡ ಅದನ್ನ ಸೈಡಿಗೆ ಸರಿಸ್ತೀರಿ ಅಂತ ತೋರಿಸಿದ್ದಾರೆ. ನಾನು ತಳ್ತೀನಿ ಅನ್ನೋದಕ್ಕಿಂತಲೂ ನನ್ನ ತಾಲೂಕಿನ ಜನತೆ ನನ್ನ ಕೈ ಹಿಡಿದಾರೆ, ನನ್ನ ಪರ ಇದ್ದಾರೆ ಅನ್ನೋದು ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೊತ್ತಾಗಿದೆ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.